ಬಿಗ್ ಬಾಸ್‌ನಲ್ಲಿ ಫೈನಲ್ ಹಂತಕ್ಕೆ ಬಂದೇ ಬರ್ತಾರೆ, ಗೆದ್ದೇ ಗೆಲ್ತಾರೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂಥ ಗೌತಮಿ ನಿನ್ನೆ ಮನೆಯಿಂದ ಹೊರಗೆ ಬಂದೇ ಬಿಟ್ರು. ವೇದಿಕೆ ಮೇಲೆ ಮಾತನಾಡಿದಂಥ ಗೌತಮಿ ತನ್ನ ಆಟ ಹೇಗಿತ್ತು, ಸೋಲಿಗೇನು ಕಾರಣ ಆಗಿರಬಹುದು ಇದೆಲ್ಲವನ್ನ ಮಾತಾಡಿದ್ರು. ಆ್ಯಕ್ಚುಲಿ ಗೌತಮಿ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಸತ್ಯ ಸೀರಿಯಲ್ ಮುಖಾಂತರವಾಗಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು. ಬಿಗ್ ಬಾಸ್ಗೆ ಬಂದಮೇಲೆ ಪಾಸಿಟಿವ್ ಗೌತಮಿ ಅಮ್ಮ ಅಂತಾನೆ ಫೇಮಸ್ಸು ಆದರು. ಪಾಸಿಟಿವ್ ಗುಮ್ಮ ಅಂತಲೂ ಕೂಡ ಇವರನ್ನು ಕರಿತಾ ಇದ್ರು. ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸ್ಕೊಳ್ತಿದ್ದಂಥ ಗೌತಮಿ ಕೆಲವರಿಗೆ ಇಷ್ಟ ಆಗಿದ್ರೆ ಇನ್ನು ಕೆಲವರಿಗೆ ಡ್ರಾಮಾ ಮಾಡಿದ್ರು. ಕೊನೆಯ ತನಕನೂ ಅವರ ರಿಯಲ್ ವ್ಯಕ್ತಿತ್ವ ಹೊರಗೆ ಬರಲೇ ಇಲ್ಲ, ತುಂಬಾ ಫೇಕ್ ಅಂತ ಅನಿಸಿದ್ರು ಅಂತ ಅನಿಸಿದ್ದು ಕೂಡ ಇದೆ. ಆದರೆ ಇದೆಲ್ಲದರ ನಡುವೆ ಗೌತಮಿಗೆ ಎಷ್ಟು ಹಣವನ್ನು ಕೊಡಲಾಗಿತ್ತು, ಅವರ ಸಂಭಾವನೆ ಎಷ್ಟಿತ್ತು, ಎಷ್ಟು ದುಡ್ಡನ್ನು ಕೊಡಲಾಗಿತ್ತು ಅನ್ನೋದು ಇದೀಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಈ ಸೀಸನ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡ್ಕೊಂಡಿರೋದೇ ಗೌತಮಿ ಅನ್ನುವಂಥ ಒಂದು ಶಾಕಿಂಗ್ ಸತ್ಯ ಕೂಡ ಗೊತ್ತಾಗಿದೆ. ಹಾಗಿದ್ರೆ ಗೌತಮಿ ಪಡ್ಕೊಂಡಂಥ ಆ ಹಣ ಎಷ್ಟು ಮಾತುಕತೆ ಆಗಿತ್ತು, ಅಗ್ರಿಮೆಂಟ್ ಆಗಿತ್ತು, ಅತಿ ಹೆಚ್ಚು ಸಂಭಾವನೆ ಗೌತಮಿಗೆ ಮಾತ್ರ ಕೊಟ್ಟಿದ್ದು ಯಾಕೆ, ಇದೆಲ್ಲವನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಗ್ ಬಾಸ್ನಲ್ಲಿ ಪ್ರತಿ ವರ್ಷ ಯಾರು ಬರ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೋ ಅದೇ ರೀತಿಯಾಗಿ ಯಾರು ಹೊರಗೆ ಹೋಗ್ತಾರೆ ಅನ್ನೋದು ಅಷ್ಟೇ ಮಟ್ಟಿಗೆ ಚರ್ಚೆ ಆಗುತ್ತೆ. ಜೊತೆಗೆ ಯಾರು ಗೆಲ್ತಾರೆ ಅನ್ನೋದು ಕೂಡ ಅಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ. ಇನ್ನು ಹೊರಗಡೆ ಬಂದಮೇಲೆ ಅವ್ರು ತೆಗೆದುಕೊಂಡಂಥ ಸಂಭಾವನೆ ಎಷ್ಟು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ತುಂಬ ಜನಕ್ಕೆ ಅವರ ವ್ಯಕ್ತಿತ್ವದ ಆಧಾರದ ಮೇಲೆ, ಸೆಲೆಬ್ರಿಟಿಗಳು ಅನ್ಸ್ಕೊಂಡಂಥ ಆಧಾರದ ಮೇಲೆ, ಫ್ಯಾನ್ ಫಾಲೋವಿಂಗ್ ಇರುವ ಆಧಾರದ ಮೇಲೆ, ಅವರ ಇಮೇಜ್ ಯಾವ ರೀತಿಯಾಗಿದೆ ಅನ್ನೋ ಆಧಾರದ ಮೇಲೆ ಹಣವನ್ನು ಪೇ ಮಾಡ್ತಾರೆ. ಅಂದರೆ ತುಂಬ ಹಿರಿಯ ಕಲಾವಿದರು ಯಾರಾದರೂ ಆಗಿದ್ದರೆ, ಅಂದರೆ ಶ್ರುತಿ ಅವರಾಗಿರ್ಬೋದು, ಈ ಹಿಂದೆ ಬಂದಂಥ ಕಲಾವಿದರು ಅಶ್ವಥ್ ಅವರಾಗಿರ್ಬೋದು, ಅಶ್ವಥ್ ಅವರ ಪುತ್ರ ಆಗಿರಬಹುದು. ಸೊ ಹೀಗೆ ಅನೇಕರು, ಅರುಣ್ ಸಾಗರ್, ಈ ಥರ ಅನೇಕರು ಹಿರಿಯರು ಬಂದಿದ್ದು ಕೂಡ ಇದೆ. ಅವರ ವರ್ಚಸ್ಸಿಗೆ ತಕ್ಕಂತೆ ಹಣವನ್ನು ಪೇ ಮಾಡಿದ್ದು ಕೂಡ ಇದೆ. ಇನ್ನು ತುಂಬಾ ಟ್ರೆಂಡಿಂಗ್ನಲ್ಲಿ ಇರೋರು, ಈಗ ಯೂತ್ಸಿಗೆ ಕನೆಕ್ಟ್ ಆಗ್ತಾ ಇರೋರು, ತುಂಬ ಫ್ಯಾನ್ ಫಾಲೋವರ್ಸ್ ಇರೋರು, ಹ್ಯಾಪನಿಂಗಲ್ಲಿ ಇರೋರಿಗೂ ಕೂಡ ಕರೆದಾಗ ಅವರ ಇಮ್ಯಾಜಿಗೆ ತಕ್ಕಂತೆಗೆ ದುಡ್ಡು ಕೊಟ್ಟಿರೋದು ಕೂಡ ಇದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಗೌತಮಿ ಅವರಿಗೆ ಒಂದು ಹಣವನ್ನು ಫಿಕ್ಸ್ ಮಾಡಿತ್ತು. ಅದು ಈ ಸೀಸನ್ನಲ್ಲಿರುವಂಥ ಎಲ್ಲರಿಗಿಂತ ಜಾಸ್ತಿ ಇದೆ ಅನ್ನುವಂಥದ್ದು ಇದೀಗ ಚರ್ಚೆಗೆ ಕಾರಣವಾಗಿದೆ. ಹೌದು, ಇಲ್ಲಿವರೆಗೂ ಇರುವಂತಹ ಬಿಗ್ ಬಾಸ್ನಲ್ಲಿ ಇದ್ದಂಥ ಗೌತಮಿ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಮನೆಗೆ ಮಾತ್ರ ಸರಿಯಾಗಿ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಇದು ಕೆಲವರಿಗೆ ತುಂಬಾ ಶಾಕ್ ಅನಿಸಿದೆ. ಇಷ್ಟು ವಾರಗಳು ಇದ್ದಿದ್ದಕ್ಕೆ ಇಷ್ಟು ದುಡ್ದಿದ್ದಾರಾ ಅಂತ. ಹೌದು, ಬೇರೆ ಎಲ್ಲರಿಗೂ ಇಲ್ಲಿ ಅತಿ ಕಮ್ಮಿ ಇರುವಂಥ ಸಂಭಾವನೆ ಅಂದರೆ ಅದು 30,000. ಇನ್ನುಳಿದಂತೆ ವಾರಕ್ಕೆ 40, 50, 60 ಈ ರೀತಿಯಾಗಿ ಪೇ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿಗೆ ಗೌತಮಿ ಅವರಿಗೆ 60ರಿಂದ 1,00,000ದವರೆಗೂ ಪೇ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೌದು, ಅತಿ ಹೆಚ್ಚು ಸಂಭಾವನೆಯನ್ನು ಈ ಸೀಸನ್ನಲ್ಲಿ ಪಡ್ಕೊಳ್ತಾ ಇರುವಂಥದ್ದು ಗೌತಮಿನೇ. ಅವರಿಗೆ ಒಂದು ವಾರಕ್ಕೆ 60,000ದಿಂದ 1,00,000ದ ಒಳಗಡೆ ಪೇ ಮಾಡಲಾಗ್ತಾ ಇದೆ. ಬೇರೆಯವರಿಗೆ ಹೋಲಿಸ್ಕೊಂಡ್ರೆ ಇದು ಅತಿ ಹೆಚ್ಚು ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಯಾಕೆ ಅತಿ ಹೆಚ್ಚು, ಯಾವ ಆಧಾರದ ಮೇಲೆ ಅಂತ ಅಂದರೆ, ಗೌತಮಿ ಅವರ ಸೀರಿಯಲ್ ಸತ್ಯ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇತ್ತು. ಒಂದೊಳ್ಳೆ ನೇಮು ಫೇಮು ಇತ್ತು. ಬಹು ವರ್ಷಗಳ ಕಾಲ ಆ ಸೀರಿಯಲ್ ಪ್ರಸಾರವಾಗಿತ್ತು. ಅದು ಅಲ್ಲದೆ ಒಂದೊಳ್ಳೆ ಹೆಸರನ್ನು ಸಂಪಾದಿಸಿದ್ರು ಮತ್ತು ಜೀ ಕನ್ನಡದಲ್ಲಿ ಬರ್ತಾ ಇದ್ದಂಥ ಟಾಪ್ ಸೀರಿಯಲ್ ಪೈಕಿ ಅದು ಕೂಡ ಆಗಿತ್ತು. ಆಫರ್ಸ್ಗಳು ಬರ್ತಾ ಇತ್ತು. ಈ ಕಾರಣಕ್ಕಾಗಿ ಅವರಿಗೆ ಅತಿ ಹೆಚ್ಚು ಸಂಭಾವನೆಯನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಉಗ್ರ ಮಂಜು ಅವರ ಕೈಲಿ ಸಿನಿಮಾ ಇರಲಿಲ್ಲ, ಈಗ ಮ್ಯಾಕ್ಸ್ ಮಾಡಿದ್ದಾರೆ ಅನ್ನೋದು ಹೊರತುಪಡಿಸಿದ್ರೆ ಇನ್ಯಾವುದು ಇರಲಿಲ್ಲ. ತ್ರಿವಿಕ್ರಮ್ ಕೈಲಿ ಯಾವುದೇ ಪ್ರಾಜೆಕ್ಟ್ ಇರಲಿಲ್ಲ. ಭವ್ಯ ಗೀತಾ ಮಾಡಿದ್ಮೇಲೆ ಇನ್ಯಾವುದು ಮಾಡೂ ಇರಲಿಲ್ಲ. ಅಲ್ಲಿಗೆ ಧನ್ರಾಜ್ ಅವರು ಕೂಡ ಸೋಷಿಯಲ್ ಸ್ಟಾರ್ ಆಗಿದ್ರು ಅನ್ನೋದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಹಂಸ ಅವರು ಪುಟ್ಟಕ್ಕನ ಮಕ್ಕಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಿದ್ರು ಅನ್ನೋದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಅನುಷಾ ರೈ ಅವರು ಒಂದಷ್ಟು ಸಿನಿಮಾ ಮಾಡಿದ್ರು ಅನ್ನೋದು ಬಿಟ್ಟರೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಇದೆ ಗೊತ್ತಿಲ್ಲ. ಧರ್ಮ ಅವ್ರದ್ದು ಅದೇ ಕತೆ. ಹೀಗೆ ಎಲ್ಲರೂ ಕೂಡ ಒಂದೊಂದು ಕತೆ ಇತ್ತು. ಇನ್ನು ಪಾರು ಮತ್ತು ಸತ್ಯ ಈ ಎರಡು ಸೀರಿಯಲಲ್ಲಿ ಮಿಂಚಿದ ಮೋಕ್ಷಿತಾ ಮತ್ತು ಗೌತಮಿ ಇವರಿಬ್ಬರಿಗೆ ಮಾತ್ರ ಸಂಭಾವನೆಯನ್ನು ಅತಿ ಹೆಚ್ಚು ಕೊಡಲಾಗಿದೆ ಅಂತ ಹೇಳಲಾಗ್ತಿತ್ತು. ಅದರಲ್ಲೂ ಮೋಕ್ಷಿತಾಗೆ ಹೋಲಿಸ್ಕೊಂಡ್ರೆ ಗೌತಮಿ ಅವರಿಗೆ ತುಸು ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ. ಅಲ್ಲಿಗೆ ಮೋಕ್ಷಿತಾ ಅವರಿಗೆ ವಾರಕ್ಕೆ 50,000ದಂತೆ ಪೇ ಮಾಡಲಾಗಿದೆ. ಆದರೆ ಇವರಿಗೆ ಮಾತ್ರ 60ರಿಂದ 1,00,000ದ ಒಳಗಡೆ ಪೇ ಮಾಡಲಾಗಿದೆ. ಮೋಕ್ಷಿತಾಗೆ ಹೋಲಿಸ್ಕೊಂಡ್ರೆ ಗೌತಮಿ ಅವರಿಗೆ ಅತಿ ಹೆಚ್ಚನ್ನು ಕೊಡಲಾಗಿದೆ
ಹೆಚ್ಚಿದೆ ಅನ್ನೋದನ್ನು ಹೇಳಲಾಗ್ತಿದೆ. ಅದು ಯಾಕೆ ಅತಿ ಹೆಚ್ಚು ಅಂತಂದರೆ, ಮಾತನಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ನನಗಿಷ್ಟೇ ಬೇಕು, ನಾನು ಇಷ್ಟೇ ಡಿಮ್ಯಾಂಡ್ ಮಾಡ್ತೀನಿ ಅನ್ನೋದನ್ನು ಕೇಳಿದ ಆಧಾರದ ಮೇಲೂ ಕೂಡ ಫಿಕ್ಸ್ ಆಗಿರುತ್ತೆ. ಇನ್ನು ಮೋಕ್ಷಿತಾ ಅವರು ಬಿಗ್ ಬಾಸ್ ಎಷ್ಟು ಹೇಳಿದ್ರು ಅಷ್ಟು ಒಪ್ಕೊಂಡಿರ್ಬೋದು, ಅಥವಾ ಅಷ್ಟು ಕೇಳುವಂಥ ಡಿಮ್ಯಾಂಡ್ ಮಾಡುವಂಥ ಮನಸ್ಥಿತಿಯಲ್ಲೂ ಇರಲಿಲ್ವೇನೋ. ಯಾಕಂದರೆ ಇಲ್ಲಿ ಒಬ್ಬರ ಸಂಭಾವನೆ ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಇವರಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತೇ ಆಗಿರೋದಿಲ್ಲ. ಹಾಗಾಗಿ ಇದೇ ಹೈಯೆಸ್ಟ್ ಇರಬಹುದೇನೋ. ಒಂದು ವಾರಕ್ಕೆ 50,000 ಅಂತ ಅಂದರೆ ಸುಮಾರು ಒಂದು 15 ವಾರ ಇದ್ದರು ಅಂತಂದರೆ ಅಲ್ಲಿಗೆ ಅತಿ ಹೆಚ್ಚು ದುಡ್ಡು ಕೊಡಬಹುದು. ಈ ರೀಸನ್ಸ್ಗೂ ಕೂಡ ಇರಬಹುದು. ಒಟ್ಟಿನಲ್ಲಿ ಈ ಸೀಸನ್ನಲ್ಲಂತೂ ವಾರಕ್ಕೆ ಇಂತಿಷ್ಟು ಅಂತ ಪಡ್ಕೊಂಡು ಗೆದ್ದ ಹಣಕ್ಕೆ ಸರಿ ಸಮಾನವಾದಂಥ ಹಣವನ್ನಿಗೆ ಸಂಪಾದಿಸಿ ಈಗೊಂದಷ್ಟು ಬಹುಮಾನಗಳು ಕೂಡ ಬಂದಿದೆ. ಆ ಬಹುಮಾನಗಳ ಹಣವನ್ನೂ ಕೂಡ ಪಡ್ಕೊಂಡು ಹತ್ರ ಒಂದು 30-40 ಲಕ್ಷ ಹಣವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿಗೆ ಗೌತಮಿ ಅವರ ಲಕ್ಕು ಚೆನ್ನಾಗಿತ್ತು ಅನಿಸುತ್ತೆ. ಸತ್ಯ ಸೀರಿಯಲ್ ಆದಮೇಲೆ ಇನ್ಯಾವ ಪ್ರಾಜೆಕ್ಟ್ ಒಪ್ಕೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಬಿಗ್ ಬಾಸಿಂದ ಆಫರ್ ಬರ್ತಾ ಇದ್ದ ಹಾಗೇ ಅದು ಅತಿ ಹೆಚ್ಚು ಸಂಭಾವನೆ ಬರ್ತಿದ್ದ ಹಾಗೇ ಕಣ್ಮುಚ್ಕೊಂಡು ಒಪ್ಕೊಂಡಿದ್ದಾರೆ. ಗೆಲ್ಲಿಲ್ಲ ಅಂತ ಹೇಳಿದ್ರು ಕೂಡ ಹಣ ಅಂತೂ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿರುವಂಥ ವಿಚಾರ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು. ಗೌತಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.